ಇವತ್ತು ಗುತ್ತಿಗೆ ಮೂಲಹಿತರಾದ ಉಪೇಂದ್ರ ತೀರ್ಥರ ಆರಾಧನೆ ಹಾಗೆ ಗುರು ಸಾರ್ವಭೌಮರಾದಂತಹ ವಾದಿರಾಜರ ಜಯಂತಿ. ಆ ಪ್ರಯುಕ್ತ ನಾವಿವತ್ತು ಶ್ರೀ ಶ್ರೀ ಸುಗಣೇಂದ್ರ ತೀರ್ಥ ಶ್ರೀಪಾದರು, ಪರ್ಯಾಯ ಶ್ರೀಪಾದರಂತಹ ಇಬ್ಬರು ಶ್ರೀಪಾದರ ಅನುಗ್ರಹದಿಂದ ಮುಂದೆ ಅವರ ಆದೇಶದಂತೆ ಇವತ್ತು ನಾವೊಂದು ಸಣ್ಣ ಮಟ್ಟಿನಲ್ಲಿ ಇಬ್ಬರ ಆರಾಧನೆ ಹಾಗೂ ಜಯಂತಿಯನ್ನು ಆಚರಿಸಲು ನಿರ್ಧರಿಸಿದ್ದೇವೆ. ಹಾಗೆಯೇ ನಮ್ಮ ವೇಣುಗೋಪಾಲ ಅಗ್ನಿಹೋತ್ರಿ ಅವರು, ವಿದ್ವಾನ್ ವೇಣುಗೋಪಾಲ ಅಗ್ನಿಹೋತ್ರಿಗಳು ಬಂದಿದ್ದಾರೆ. ಅವರನ್ನು ನಾನು ಈ ಮಠದ ಪರವಾಗಿ ಹಾಗೂ ಗೌರವ ಮಾಧ್ಯಮ ಕುಟುಂಬದ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರು ಇವತ್ತು ಇಬ್ಬರ ಕುರಿತು ಇಬ್ಬರ ಉಪೇಂದ್ರ ತೀರ್ಥ ಹಾಗೂ ವಾದಿರಾಜರ ಬಗ್ಗೆ ಸ್ವಲ್ಪ ಅವರ ಮಹಿಮೆಯನ್ನು ತಿಳಿಸಲಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಕೇಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟ ವಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ಇಂದಿನ ದಿನ ಎರಡು ವಿಶೇಷಗಳನ್ನು ತಿಳ್ಕೊಂಡಿದ್ದೇವೆ. ಒಂದು, ಶ್ರೀಮದ್ ಭಾವಿ ಸಮೀರರಾದ ವಾದಿರಾಜ ಗುರುಸಾರ್ವಭೌಮರ ಜಯಂತಿ, ಅವತಾರವಾದ ಪರಮ ಪಾವನ ದಿವಸ. ಜೊತೆಗೆ ಉಪೇಂದ್ರ ತೀರ್ಥರು ಹುತ್ತಿಗೆ ಮಠದ ಸರ್ವಜ್ಞಾಚಾರ್ಯ ಶಿಷ್ಯಂತಂ ಉಪೇಂದ್ರ ಗುರುಪುಂಗವಂ ಅಂತ ಆ ಉಪೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ. ಎರಡು ವಿಶೇಷಗಳನ್ನು ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ನನಗೂ ಗೊತ್ತಿರಲಿಲ್ಲ, ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ನೋಡಿದೆ, ಭೀಮಸೇನ ದೇವರ ಅವತಾರವಾದ ದಿವಸವೂ ಕೂಡ ಇವತ್ತೇ ಅಂತ ತಿಳಿಸಿದರು. ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿಚ. ಈ ಮಾಘ ಶುದ್ಧ ದ್ವಾದಶಿ ನವಮಿ ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ತೆರಳಿದ ದಿವಸವಾದರೆ, ಭಾವಿ ಸಮೀರರಾಗಿ ಅವತಾರ ಮಾಡಿದವರು ಆ ಕಡೆ ಬದರಿಕಾಶ್ರಮಕ್ಕೆ ಹೋದರೆ ಈ ಕಡೆ ಹೂವಿನ ಕೆರೆಗೆ ಅವತಾರ ಮಾಡಿದರು. ಮತ್ತೊಂದು ಎರಡನೇ ಅವತಾರವಾದ ದ್ವಿತೀಯ ಮತ್ಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಾಣಃ ಬಳಿತಾ ಸೂಕ್ತ ಕೊಂಡಾಡ್ತಾ ಇದೆ. ಆ ಭೀಮಸೇನ ದೇವರ ಅವತಾರವಾದ ದಿವಸ ಇಂದಿನ ದಿನ. ನೋಡಿ, ನಮಗೆ ಅಂದರೆ ಶಾಸ್ತ್ರಗಳನ್ನು ಇತಿಹಾಸಗಳನ್ನು ನಾವು ಚಿಂತನೆ ಮಾಡ್ತಾ ಹೋದಾಗ ಹೊಸ ಹೊಸ ವಿಚಾರಗಳು ನಮಗೆ ತಿಳಿತಾ ಹೋಗ್ತದೆ. ಹೀಗಾಗಿ ಅಂತಹ ಪರಮ ಪಾವನವಾದ ದಿವಸದಲ್ಲಿ ನಾವಿದ್ದೇವೆ. ಅಧುನಾ ಪೀಠದಲ್ಲಿ ಕ್ಷೇತ್ರಸ್ವಾಮಿಯಾದ ಗೋವರ್ಧನೋದ್ಧಾರಿ ಗೋಪಾಲಕೃಷ್ಣನ ಪಾದಾರವಿಂದದಲ್ಲಿ ಹಾಗೂ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಉಡುಪಿಯ ಶ್ರೀಕೃಷ್ಣ ಪರಮಾತ್ಮನ ಚತುರ್ಥ ಪರ್ಯಾಯವನ್ನು
ವಿಶೇಷವಾಗಿ ಆ ಪೂಜಾ ಕೈಂಕರ್ಯವನ್ನು ನಡೆಸ್ತಾ ಇರತಕ್ಕಂತಹ ಪರಮ ಪೂಜ್ಯ ಹಿರಿಯ ಶ್ರೀಪಾದಂಗಳವರಿಗೆ ಹಾಗೂ ಕಿರಿಯ ಶ್ರೀಪಾದಂಗಳವರ ಚರಣಗಳಿಗೆ ಅಭಿವಂದಿಸಿ ಇಂದಿನ ದಿನ ವಿಶೇಷವಾದ 3 ಮಹತ್ವಗಳನ್ನು ನಾವು ಕಾಣಬೇಕು. ತಾರತಮ್ಯವಾಗಿ ನಾವು ಹೋಗೋದು ಅಂತಾದರೆ ನಮ್ಮ ಉಪೇಂದ್ರ ತೀರ್ಥರು ಶ್ರೀಮದ್ ಆಚಾರ್ಯರ ಶಿಷ್ಯರು. ಮಧ್ವಾಚಾರ್ಯರಿಗೆ ಅನೇಕ ಜನ ಶಿಷ್ಯರಿದ್ದರು. ಅದರಲ್ಲಿ ಪ್ರಧಾನವಾಗಿ ವಾಮನ ತೀರ್ಥರು, ಸತ್ಯತೀರ್ಥರು, ಅದೇ ರೀತಿಯಾಗಿ ಅಕ್ಷೋಭ್ಯ ತೀರ್ಥರು, ಹೀಗೆ ಅನೇಕ ಶಿಷ್ಯರು ಇದ್ದಂತಹ ಕಾಲ. ಅವರಲ್ಲಿ ಒಬ್ಬರು ಉಪೇಂದ್ರ ತೀರ್ಥರು. ನಮ್ಮ ಪುತ್ತಿಗೆ ಮಠದ ಪಟ್ಟದಲ್ಲಿ ಶ್ರೀಮದ್ ಆಚಾರ್ಯರು ಕೊಟ್ಟಂತಹ ಪ್ರತಿಮೆ ಯಾವುದು ಅಂತಂದರೆ ವೀರ ವಿಠ್ಠಲ ದೇವರು. ಕೈಯಲ್ಲಿ ಒಂದು ಚೂರಿಯನ್ನು ಹಿಡಿದುಕೊಂಡ ಪರಾಕ್ರಮದ ವಿಠ್ಠಲ ದೇವರನ್ನು ದಯಪಾಲಿಸಿದ್ದಾರೆ ಶ್ರೀಮದ್ ಆಚಾರ್ಯರು. ಸಂಕೇತ ಏನು? ಯಾವತ್ತೂ ಕೂಡ ಬಿಂಬದಲ್ಲಿ ಏನಾಗ್ತದೋ ಅದೆಲ್ಲವೂ ಪ್ರತಿಬಿಂಬದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ತದೆ. ಕನ್ನಡಿಯ ಮುಂದೆ ನಾವು ನಿಂತಾಗ ವಿಶೇಷವಾಗಿ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣುತ್ತದೆ. ಆ ಕನ್ನಡಿಯಲ್ಲಿ ನಾವು ನಕ್ಕರೆ ಕನ್ನಡಿಯಲ್ಲಿ ಪ್ರತಿಬಿಂಬ ನಗುತ್ತದೆ, ನಾವು ಹತ್ತಿರ ಅಳುತ್ತದೆ. ಹಾಗೆ ಆ ಬಿಂಬರೂಪಿಯಾದ ವಿಠ್ಠಲನನ್ನು ಉಪಾಸನೆ ಮಾಡಿದವರು, ವೀರ ವಿಠ್ಠಲ ದೇವರನ್ನು ಉಪಾಸನೆ ಮಾಡಿರ್ತಕ್ಕಂಥವರು ನಮ್ಮ ಉಪೇಂದ್ರ ತೀರ್ಥರು. ಹೀಗಾಗಿ ಅವರಲ್ಲಿಯೂ ಕೂಡ ಸಹಜವಾದ ಪರಾಕ್ರಮ. ಶ್ರೀಮದ್ ಆಚಾರ್ಯರ ಕಾಲದಲ್ಲಿ ಸಂಚಾರವನ್ನು ಮಾಡುವಂತಹ ಸಂದರ್ಭ ಸುಮಧ್ವ ವಿಜಯದಲ್ಲಿ 10ನೇ ಸರ್ಗದಲ್ಲಿ ನಾವು ನೋಡ್ತೇವೆ. ಅನ್ಯತ್ರ ಚ ಚೋರಾನ್ ಧನ್ಯ ಪ್ರವರೋಸೌ ಶೂರಾನ್ ಶತ ಸಂಖ್ಯಾನ್ ಪ್ರಾಪ್ತಾನ್ ಸ್ವಜಿಗಾಂಸೂನ್ ಏಕೇನ ತು ಶಿಷ್ಯೇಣ ಕೃಷ್ಣ ಕುಟಾರಾನ್ ನಿಸ್ತಾಡಿತ ಯೂಥ್ಯಾನ್ ನಿದ್ರಾವಯತದ್ರಾಕ್ ಅಂತ ಆ ಉಪೇಂದ್ರ ತೀರ್ಥರು 100 ಮಂದಿ ಶಿಷ್ಯರಿದ್ದರು. 100 ಮಂದಿ ಕಳ್ಳರು ಅಟ್ಯಾಕ್ ಮಾಡಿದ್ರು. ಅವರನ್ನು ಮಧ್ವಾಚಾರ್ಯರು ಸೂಚನೆಯನ್ನು ಕೊಡ್ತಾರೆ, ಅವನ ಚೂರಿಯನ್ನೇ ತಗೊಂಡು ಅವರನ್ನೇ ಎಲ್ಲ ಓಡಿಸಿಬಿಡಿ ಅಂತ. ಆಗ ಉಪೇಂದ್ರ ತೀರ್ಥರು ಆ ಒಂದು ಆಯುಧವನ್ನು ತೆಗೆದುಕೊಂಡು ಒಂದೇ ಕೈಯಲ್ಲಿ 100 ಜನರನ್ನು ಸೆದೆಬಡಿದಂತಹ ಪರಾಕ್ರಮಶಾಲಿಗಳು. ವಾಸ್ತವಿಕವಾಗಿ ಸನ್ಯಾಸಿಗಳು ಅಂತಹ ಸಾಹಸ ಪ್ರವೃತ್ತಿಗಳಿಗೆ ಹೋಗಬಾರ್ದು. ಆದರೆ ಸಮಯ ಬಂದಾಗ, ಈಗ ಕೇವಲ ಬ್ರಾಹ್ಮಣರು ಅಂತಂದರೆ ಏನಿದೆ ಲೋಕದಲ್ಲಿ, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಭೋಜನ ಪ್ರಿಯ ಅಲ್ಲ, ಬಹುಜನ ಪ್ರಿಯ. ಅದು ತಪ್ಪಿ ಭೋಜನ ಪ್ರಿಯ ಅಂತ ಆಗಿಬಿಟ್ಟಿದೆ. ಆದರೆ ಬಹುಜನ ಪ್ರಿಯರು ಕೇವಲ ತಮ್ಮ ವಿದ್ಯಾ ಪಾಂಡಿತ್ಯ ಅದರಿಂದ ಪ್ರಿಯರಾಗೋದು ಒಂದು. ಸಮಯ ಬಂದರೆ ಪರಶುರಾಮ ದೇವರು ಏನು ತೋರಿಸಿಕೊಟ್ಟಿದ್ದಾರೆ, 21 ಬಾರಿ ಭೂಮಂಡಲದ ಪ್ರದಕ್ಷಿಣೆಯನ್ನು ಮಾಡಿ ಸಮಯ ಬಂದರೆ ದುಷ್ಟ ಕ್ಷತ್ರಿಯರನ್ನು ಕತ್ತರಿಸಲಿಕ್ಕೂ ನಾವು ಸಮರ್ಥರು ಅನ್ನೋದನ್ನು ಪರಶುರಾಮ ದೇವರಾಗಿ ಭಗವಂತನೇ ತೋರಿಸಿದ್ದಾನೆ. ಅಂತಹ ಆ ವೀರ ವಿಠ್ಠಲನ ಪರಶುರಾಮ ದೇವರ ಉಪಾಸನಾ ಬಲದಿಂದ ಉಪೇಂದ್ರ ತೀರ್ಥರು ಬಹಳ ಶಕ್ತಿಶಾಲಿಗಳಾಗಿದ್ದರು ಅಂತ ಅವರ ಒಂದು ಉಲ್ಲೇಖವನ್ನು ನಾವು ಸುಮಧ್ವ ವಿಜಯ ಮಹಾಕಾವ್ಯದಲ್ಲಿ ವಿಶೇಷವಾಗಿ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದನ್ನು ನಾವು ನೋಡುತ್ತೇವೆ. ಅಂತಹ ಗುರುಗಳ ಪರಂಪರೆಯ ಪುತ್ತಿಗೆಯ ಮಠ. ಹೀಗಾಗಿ ಅಂತಹ ಆ ಗುರುಗಳನ್ನು ಸ್ಮರಣೆ ಮಾಡೋದು ಕೂಡ ಇವತ್ತಿನ ದಿನ ಆದ್ಯ ಕರ್ತವ್ಯ. ಎರಡನೆಯದ್ದು ವಾದಿರಾಜ ಗುರು ಸಾರ್ವಭೌಮರು ಅವರ ಅವತಾರವಾದ ದಿನ. ಕಥೆ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿದೆ. ವಿಶೇಷವಾದ ಅವತಾರವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ವಾಯುದೇವರು ಮಾಡಿಕೊಂಡು ವಿಶೇಷವಾಗಿ ಲಾತವ್ಯರ ಅಂಶಯುಕ್ತರಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಆ ದಂಪತಿಗಳಿಗೆ ಸಂತಾನ ಇಲ್ಲದಂತಹ ಸಂದರ್ಭ ದೇವರನ್ನು ಪ್ರಾರ್ಥನೆ ಗುರುಗಳನ್ನು ಮುನೀಶ ವಾಗೀಶ ಆ ವಾಗೀಶ ತೀರ್ಥರನ್ನು ಪ್ರಾರ್ಥನೆ ಮಾಡಿದಾಗ ಇಲ್ಲ, ಉತ್ತಮವಾದ ಸಂತಾನ ಆಗ್ತದೆ,
ಆ ಮಗು ಮನೆಯ ಒಳಗಡೆ ಆದರೆ ನಿಮಗಿರಲಿ, ಅದು ಹೊರಗಡೆ ಆದರೆ ನಮಗಿರಲಿ ಅಂತ ಆ ಸಂವಾದ. ಹೀಗಾಗಿ ಗೌರಿ ಗದ್ದೆಯಲ್ಲಿಯೇನೆ ವಾದಿರಾಜರ ಅವತಾರ ಸುಮಾರು ಇದೇ ಹೊತ್ತು 6:30 ಗಂಟೆಗೆ ಪ್ರಾತಃ ಕಾಲದಲ್ಲಿ ಆಯಿತು ಅಂತ ನಾವು ಇತಿಹಾಸದಲ್ಲಿ ನೋಡ್ತೇವೆ. ನಾವು ಇವತ್ತು ಯಾವ್ಯಾವುದೋ ಜಯಂತಿಗಳನ್ನು ಆಚರಣೆಯನ್ನು ಮಾಡ್ತೇವೆ. ನಿಜವಾಗಿಯೂ ಕೂಡ ಈ ರೀತಿಯಾದ ವಾದಿರಾಜ ಗುರು ಸಾರ್ವಭೌಮರಂತಹ ಇವತ್ತು ವಾದಿರಾಜ ಗುರು ಸಾರ್ವಭೌಮರು ಇಲ್ಲ ಅಂತಾದರೆ ನಮಗೆ ಯಾರಿಗೂ ಕೂಡ ಪ್ರವಚನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಶಾಸ್ತ್ರಗಳ ಉದಾಹರಣೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯುಕ್ತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ಕೃತಿಗಳ ರಚನೆಗಳನ್ನು ವಾದಿರಾಜ ಗುರು ಸಾರ್ವಭೌಮರು ಮಾಡಿದ್ದಾರೆ. ಅಂತಹ ಅವರ ಜಯಂತಿಯ ಪಾವನವಾದ ಪರ್ವಕಾಲದಲ್ಲಿ ಅವರನ್ನು ನಾವು ಚಿಂತನೆ ಮಾಡಬೇಕು. ಅವರಿಂದ ರಚಿತವಾದ ಗುಣಗಳನ್ನು ಜಗತ್ತಿನಲ್ಲಿ ಆ ಗುಣಸೌರಭಗಳನ್ನು ಯುಕ್ತಿ ಮಲ್ಲಿಕಾ ಮುಖಾಂತರವಾಗಿ ಅನೇಕ ತತ್ವಗಳನ್ನು ತಿಳಿಸಿದ್ದಾರೆ. ನೋಡಿ, ಯುಕ್ತಿ ಮಲ್ಲಿಕಾದಲ್ಲಿ ಒಂದು ಆರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ವಾದಿರಾಜ ಗುರು ಸಾರ್ವಭೌಮರು. ಎಂಥ ಪ್ರಾರ್ಥನೆ! ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುಹು ವಾಯುಸುತ ಪ್ರಿಯ ಭೂಮಿಂಚ ವಾಮನೋ ದದ್ಯಾತ್ ಅರೀನ್ ಹಂತು ನೃಕೇಸರಿ. ಈ ಪ್ರಾರ್ಥನೆಯನ್ನ ನೀವೆಲ್ಲರೂ ಕೂಡ ವಾದಿರಾಜರ ಕೃತಿಯನ್ನ ಯಾವಾಗಲೂ ನಾವು ಚಿಂತನೆ ಮಾಡಬೇಕು. ಏನಿದರ ಅರ್ಥ? ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್. ಆ ಶ್ರೀಶ ಅಂದರೆ ಭಗವಂತ ಕೃಷ್ಣ, ಸುಶ್ರಿಯಂ ದದ್ಯಾತ್, ಒಳ್ಳೆಯ ಸಂಪತ್ತನ್ನು ಕೊಡಲಿ. ಒಳ್ಳೆಯ ಸಂಪತ್ತು ಅಂದರೆ ಯಾವುದು? ಇವತ್ತು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಯಾವುದು ದೇವರಿಗೆ ಅರ್ಪಿತವಾಗದೇ ಇರತಕ್ಕಂಥ ಸಂಪತ್ತಿದೆಯೋ ಅದು ಆಸುರಿ ಸಂಪತ್ತು, ಯಾವುದು ಸದ್ವಿನಿಯೋಗ ಆಗ್ತದೋ ಅದು ಸಾತ್ವಿಕ ಸಂಪತ್ತು. ಹೀಗಾಗಿ ಈ ಲೋಕದಲ್ಲಿ ಹೇಳ್ತಾರಲ್ಲ, ನಮಗೆ ಎಲ್ಲ ಕಪ್ಪುಗಳು ಬೇಕು. ಯಾವುದು ಕಪ್ಪು? ಕೃಷ್ಣ ಬೇಕು. ಶಾಲಿಗ್ರಾಮ ಕಪ್ಪು, ಕೃಷ್ಣ ಕಪ್ಪು, ಕಪಿಲ ಗೋವು ಕಪ್ಪು, ಎಲ್ಲ ಕಪ್ಪು ಬೇಕು. ಆದರೆ ಒಂದು ಕಪ್ಪು ಬೇಡ, ಕಪ್ಪು ಹಣ, ಬ್ಲ್ಯಾಕ್ ಮನಿ ನಮಗೆ ಬೇಡ. ಹೀಗಾಗಿ ನಾವು ಭಗವಂತನನ್ನು ಉಪಾಸನೆ ಮಾಡುವಾಗ ನಮಗೆ ಆ ಕಪ್ಪು ಹಣ ಇದ್ದರೆ ನಮ್ಮನ್ನು ಒಳಗಡೆ ಹಾಕ್ತಾರೆ. ಅದಕ್ಕೆ ಒಳ್ಳೆಯ ಸಂಪತ್ತು ನಮ್ಮ ಹತ್ರ ಇರಬೇಕು. ಭಗವದರ್ಪಣೆ ಮಾಡುವಂತಹ ಬುದ್ಧಿ ಉಳ್ಳ ಸಂಪತ್ತು ನಮ್ಮ ಹತ್ರ ಇರಬೇಕು. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುಹು ವಾಯುಸುತ ಪ್ರಿಯ. ನಮಗೆ ಒಳ್ಳೆಯ ಆಯುಷ್ಯ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಏನೇ ಸಾಧನೆ ಮಾಡಬೇಕಾದರೂ ಕೂಡ ನಮಗೆ ದೇಹ ಬೇಕು. ದೇಹ ಇಲ್ಲ, ಅದು ಸ್ವಾಸ್ಥ್ಯದಲ್ಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಆಯುಹು ವಾಯುಸುತ ಪ್ರಿಯ. ವಾಯುಸುತ ಅಂದರೆ ಆಂಜನೇಯ, ಅವನಿಗೆ ಪ್ರಿಯನಾದವ ರಾಮ. ಅವನು ಒಳ್ಳೆಯ ಆಯುಷ್ಯವನ್ನು ಹನುಮಂತ ದೇವರು ಹಾಗೂ ರಾಮದೇವರು ಆಯುಹು ವಾಯುಸುತ ಪ್ರಿಯ ಅವರು ನಮಗೆ ಕೊಡಬೇಕು. ಭೂಮಿಂಚ ವಾಮನೋ ದದ್ಯಾತ್. ನಮಗೆ ಭೂಮಿಯನ್ನು ವಾಸ ಮಾಡಲಿಕ್ಕೆ ಭೂಮಿ ಬೇಕು. ಅಲ್ಲ, ಭೂಮಿಗೆ ಯಾರಿಗೇ ಆಯಿತು, ಎಲ್ಲೇ ನಾವು ಸ್ಟೇ ಮಾಡಬೇಕಾದ್ರೂ ಕೂಡ ಕೂಡಲಿಕ್ಕೆ ನಿಲ್ಲಲಿಕ್ಕೆ ಒಂದು ಭೂಮಿ ಬೇಕು, ಓಡಾಡಲಿಕ್ಕೆ ಭೂಮಿ ಬೇಕು, ನಮ್ಮದೇ ಆದಂತಹ ಭೂಮಿ ಬೇಕು. ಅದನ್ನು ಯಾರು ಕೊಡಬೇಕು? ಸ್ಥಳೇ ಚ ಮಾಯಾ ವಟು ವಾಮನೋವ್ಯಾತ್ ಅಂತ ನಾರಾಯಣ ವರ್ಮದಲ್ಲಿ ಹೇಳಿದಂತೆ ಭೂಮಿಯ ಅಧಿಪತಿ ವಾಮನ. ಆ ವಾಮನ ರೂಪಿಯಾದ ಭಗವಂತ ನಮಗೇನು ಮಾಡಬೇಕು? ಭೂಮಿಂಚ ವಾಮನೋ ದದ್ಯಾತ್ ಅರೀನ್ ಹಂತು ನೃಕೇಸರಿ. ನಮ್ಮ ಶತ್ರುಗಳನ್ನು ಆ ನೃಕೇಸರಿ ಲಕ್ಷ್ಮೀ ನರಸಿಂಹದೇವರು ನಮ್ಮ ಒಳಗಡೆ ಇರತಕ್ಕಂತಹ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವ ಅರಿಷಡ್ ವರ್ಗಗಳನ್ನು, ಆ ಶತ್ರುಗಳನ್ನು ವಾದಿರಾಜರೇ ಒಂದು ಪದ್ಯದಲ್ಲಿ ಹೇಳ್ತಾರೆ, 6 ಅಂಗಗಳೆಂಬ ಕ್ರೂರ ವೈರಿಗಳಿಂದ ಗಾರಾದೆನವರ ದೆಸೆಗೆ ಮಾರಿ ಹಬ್ಬದ ಕುರಿಯು ತೋರಣವ ಮೆಲುವಂತೆ ತೋರುತ್ತಿದೆ ಮತಿಯು ಎನಗೆ. ನಮಗೆ ಅರಿಷಡ್ ವರ್ಗಗಳು 6 ಅಂಗಗಳು ಅನ್ನುವ ಅದೇ ದೊಡ್ಡ ವೈರಿಗಳು. ನಾವೇನು ಮಾಡ್ತಾ ಇದ್ದೇವೆ? ಮಾರಿ ಹಬ್ಬಕ್ಕೆ ಕುರಿಯನ್ನು ಕಟ್ಟಿರ್ತಾರೆ, ಅದಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ, ಹೊಸ ಬಟ್ಟೆ ಹೊದಿಸ್ತಾರೆ, ಕೆಂಪುದು ಚೆಂಡು ಹೂವಿನ ಹಾರವನ್ನು ಗೊಂಡೆ ಪುಷ್ಪ ಹಾಕ್ತಾರೆ,
ಅದು ತಿಳ್ಕೊಳ್ತದೆ ನಂಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ, ಮುಂದೆ ಕಡಿಲಿಕ್ಕಿದೆ ಅಂತ ಅದಕ್ಕೆ ಗೊತ್ತಿಲ್ಲ. ಹಾಗೆ ನಮ್ಮದು ಕೂಡ 6 ಅಂಗಗಳೆಂಬ ಕ್ರೂರ ವೈರಿಗಳಿಂದ ಗಾರಾಜನವರ ದೆಸೆಗೆ ಮಾರಿ ಹಬ್ಬದ ಕುರಿಯು ತೋರಣವ ಮೆಲುವಂತೆ ಅಲ್ಲಿದ್ದ ಮಾವಿನ ಸೊಪ್ಪನ್ನು ತಿಂತಾ ಇರ್ತದೆ ಪಾಪ ಮೇಕೆ. ಹಾಗೆ ತೋರುತ್ತಿದೆ ಮತಿಯು ಎನಗೆ, ಈ ಸಂಸಾರದಲ್ಲಿ ನಾನಿದ್ದೇನೆ, ನೀನೇ ಉದ್ಧಾರ ಮಾಡುತ್ತ ನೀ ಕರುಣದಿಂದ ಪಾಲಿಸದಿದ್ದರೆ ಇನ್ನು ನಾ ಕಾಣೆ ಮನ್ನಿಸುವರ ಸಾಕಾರ ರೂಪ ಸರ್ವೋತ್ತಮನೆ ಸಲಹೋ ಅಂತ ಅನೇಕ ದಾಸರು ಸ್ತೋತ್ರವನ್ನು ಮಾಡಿದ್ದಾರೆ. ವಾದಿರಾಜಗುರು ಸಾರ್ವಭೌಮರು ಯುಕ್ತಿ ಮಲ್ಲಿಕಾದಲ್ಲಿ ಈ ರೀತಿಯಾದ ಪ್ರಾರ್ಥನೆಯನ್ನು ನಮಗೆ ಕೊಡ್ತಾರೆ. ವಾದಿರಾಜರ ಅವತಾರ ನಮ್ಮೆಲ್ಲರಿಗೂ ಕೂಡ ಎಂತಹ ಸದುಪಯೋಗ. ನಮಗೆ ವಿಶೇಷವಾದ ತತ್ವಗಳ ಚಿಂತನೆ ಆಗಬೇಕಾದ್ರೆ ಸರಸ ಭಾರತಿ ವಿಲಾಸ ಗ್ರಂಥವನ್ನು ನೋಡಬೇಕು. ಅದರಲ್ಲಿ ಓಂ ಓಂ ಪತ್ಯುರ ಸಾಮಂಜಸ್ಯಾತ್ ಓಂ ಅನ್ನುವ ಸೂತ್ರದ ಹಿನ್ನೆಲೆಯಲ್ಲಿ ಆ ಭಗವಂತನ ಸರ್ವೋತ್ತಮತ್ವವನ್ನು, ಆ ರುದ್ರದೇವರು ಸರ್ವೋತ್ತಮ ಅಲ್ಲ ಅಂತನ್ನುವ ತತ್ವವನ್ನು ಬಹಳ ಸುಸ್ಪಷ್ಟವಾಗಿ ಕರೋತು ಮಮ ಕಲ್ಯಾಣಂ ಹರಿರ್ಹಯ ಮುಖಾಭಿದ ಗುರುಶ್ಚ ಮಧ್ವನಾಮಾಮೆ ವರದೋಸ್ತು ನಿರಂತರಂ ಅಂತ ಆರಂಭ ಮಾಡಿ ಆ ಸರಸ ಭಾರತಿ ವಿಲಾಸ ಗ್ರಂಥವೇ ಅದ್ಭುತ. ಹೇಳ್ತಾರೆ ಏನಂತ, ನಮಗೆ ಕುರ್ವೇ ಸರಸ ಭಾರತೀಂ ಸರ್ವೇಷ್ಟ ಕಾರಿಣೀಂ ಉರ್ವೀಂ ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ ಸ್ತುಮಃ ಕಂ ಪದೇ ಪದೇ ಕಸ್ಮಾತ್ವ ಅಸ್ಮತ್ ಪ್ರಯೋಜನಂ ಅಂತ ಬಹಳ ಅದ್ಭುತವಾದ ಕೃತಿ ಸರಸ ಭಾರತಿ ವಿಲಾಸ. ಅದರಲ್ಲಿ ರುಜುಗಳ ಬಗ್ಗೆ ಹೇಳ್ತಾರೆ. ರುಜುಗಳು ಅಂದರೆ ಏನು? ರುಜುಗಳು ಅಂತಂದರೆ ಭಗವಂತನ ಬಗ್ಗೆ ಅಜ್ಞಾನ ಇರಬಾರ್ದು, ಭಗವಂತನ ಬಗ್ಗೆ ವಿಪರೀತ ಜ್ಞಾನ ಇರಬಾರ್ದು, ಅಸುರಾವೇಶ ಇರಬಾರ್ದು. ಅವರನ್ನು ರುಜುಗಳು ಅಂತ ಕರೀತಾರೆ. ಅಂತಹ ರುಜುಪದಸ್ಥ ಆ ಪದವಿಗೆ ಮುಂದೆ ಬರತಕ್ಕಂಥವರು ಲಾತವ್ಯ ಅವತಾರಿಗಳಾದ ವಾದಿರಾಜಗುರು ಸಾರ್ವಭೌಮರು. ಅವರ ಒಂದು ವಿಚಾರಗಳನ್ನು ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಶಾಸ್ತ್ರ ಪ್ರಪಂಚಕ್ಕೆ ವಾದಿರಾಜರ ಕೊಡುಗೆ ಅಪಾರ. ಯುಕ್ತಿ ಮಲ್ಲಿಕಾ, ಗುರುವರ್ಥ ದೀಪಿಕಾ, ಅನೇಕ ಗ್ರಂಥಗಳ ಮುಖಾಂತರ ಅನೇಕ ತತ್ವಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಹೇಳುವಾಗ ಹೇಳ್ತಾರೆ, ವಾಯುಸ್ತುತಿರ್ ಹರಿರ್ನಿತ್ಯಂ, ಪ್ರತಿನಿತ್ಯದಲ್ಲಿ ಹರಿವಾಯುಸ್ತುತಿಯ ಪಾರಾಯಣವನ್ನು ಮಾಡಿದ ಪ್ರಭಾವ ಇವತ್ತು ನನಗಿಂತ ವ್ಯಾಖ್ಯಾನ ಮಾಡುವಂತಹ ಬಲ ಬಂದಿದೆ ಅಂತಾರೆ. ಅಂದರೆ ಆ ವಾಯುದೇವರ ಉಪಾಸನೆಯನ್ನು ವಿಶೇಷವಾಗಿ ನಾವು ಮಾಡಬೇಕು ಅಂತನ್ನುವ ತತ್ವಗಳನ್ನು ಅನೇಕ ಗ್ರಂಥಗಳಲ್ಲಿ, ಕಾವ್ಯ ಕ್ಷೇತ್ರಕ್ಕೆ ಬಂದರೆ, ಸ್ತೋತ್ರ ಕ್ಷೇತ್ರಕ್ಕೆ ಬಂದರೆ, ಕನ್ನಡ ಪದ್ಯಗಳ ಕ್ಷೇತ್ರಕ್ಕೆ ಬಂದರೆ ವಾದಿರಾಜರ ಕೊಡುಗೆ ಅಪಾರ. ನವಗ್ರಹದ ತೊಂದರೆ ಇದೆಯಾ, ಭಾಸ್ವಾನ್ಮೇ ಭಾಸಯೇ ತತ್ವಂ ಅಂತ ಆ ಸ್ತೋತ್ರವನ್ನು ತಿಳಿಸ್ತಾರೆ. ಋಣದ ಪರಿಹಾರಕ್ಕಾಗಿ ಅನೇಕ ಸ್ತೋತ್ರಗಳನ್ನು ಹೇಳ್ತಾರೆ, ಕೃಷ್ಣನ ಸ್ತೋತ್ರಗಳನ್ನು ಹೇಳ್ತಾರೆ. ಹೀಗೆ ಕಾವ್ಯ ಪ್ರಪಂಚಕ್ಕೆ ಬಂದರೆ ರುಕ್ಮಿಣೀಶ ವಿಜಯಾದಿ ಅದ್ಭುತವಾದ ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂಧಾಯಿನಿ. ಅಲ್ಲಿ ವಾದಿರಾಜರಿಗೆ ಯಾವಾಗ ಸಂತೋಷ ಆಗ್ತದೆ ಅಂದರೆ ಅವರ ಉಪಾಸ್ಯ ಮೂರ್ತಿಯಾದ ಹೈಗ್ರೀವ ರೂಪಿ ಪರಮಾತ್ಮನ ಸ್ತೋತ್ರ ಮಾಡಿದಾಗ. ಹೈಗ್ರೀವ ದೇವರು ಹೇಗಿದ್ದಾರೆ? ಇಲ್ಲಿ ಹೈಗ್ರೀವ ದೇವರ ಚಿತ್ರ ಇದೆ. ಆ ಹೈಗ್ರೀವ ದೇವರು ಹೇಗಿದ್ದಾರೆ ಅಂತಂದರೆ ವಿಶೇಷವಾದ ಕೈಯಲ್ಲಿ ಪುಸ್ತಕ, ಆ ಕಿರುಬೆರಳು ಅವರ ಕಾಲನ್ನು ತೋರಿಸ್ತಾ ಇದೆ ಅಲ್ವಾ. ಆಮೇಲೆ ಕೈಯಲ್ಲಿ ಜಪಮಣಿ ಇದೆ, ಆಮೇಲೆ ಶಂಖ ಇದೆ, ಆಮೇಲೆ ವರಮುದ್ರೆ ಇದೆ. ಇದು ನಾಲ್ಕು ಕೂಡ ಏನೊಂದು ಸೂಚನೆಯನ್ನು ಕೊಡ್ತಾ ಇದೆ ಅಂತಂದರೆ ರುಕ್ಮಿಣೀಶ ವಿಜಯದಲ್ಲಿ ವಾದರಾಜರೇ ಹೇಳ್ತಾರೆ, ಸಚ್ಚಾಸ್ತ್ರೋದಿತ ವರ್ತಮಾನ ಪದಮಿದಂ ಧ್ಯಾಯನ್. ಸಚ್ಚಾಸ್ತ್ರಗಳ ಮುಖಾಂತರವಾಗಿ ನನ್ನ ಪಾದವನ್ನು ಧ್ಯಾನ ಮಾಡಿ. ಸಚ್ಚಾಸ್ತ್ರೋದಿತ ವರ್ತಮಾನ, ಸಚ್ಚಾಸ್ತ್ರಗಳನ್ನು ಓದಿ ನನ್ನ ಪಾದದ ಉಪಾಸನೆಯನ್ನು ಮಾಡಿ. ಪದಮಿದಂ ಧ್ಯಾಯನ್ ಮದಂಗಾಂಕಿತೋ. ಮನ್ಮಂತ್ರಂ ಜಪ, ಕೈಯಲ್ಲಿ ಜಪಮಣಿಯನ್ನು ಹಿಡ್ಕೊಂಡಿದ್ದಾರೆ. ಹಯಗ್ರೀವ ಮಂತ್ರದ ಜಪವನ್ನು ಮಾಡಿ. ಮನ್ಮಂತ್ರಂ ಜಪ. ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈ ಸಹ. ನಿಮಗೇನು ಬೇಕೋ ಎಲ್ಲವನ್ನೂ ಕೂಡ ಕೊಡ್ತೇನೆ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್. ಅದನ್ನು ಹೇಗೆ ಹೇಳ್ತಾ ಇದ್ದಾರೆ?
ಇತ್ಯಾಘೋಷಯತೀವ ಯಕ್ಕರಚಯೈ ಶಂಖನಾದವನ್ನ ಮಾಡಿ ಜಗತ್ತಿಗೆ ಸಂದೇಶ ಕೊಡ್ತಾ ಇದ್ದಾರೆ. ಏನಂತ? ನನ್ನ ಉಪಾಸನೆಯನ್ನ ಮಾಡಿ ನಿಮಗೆ ಏನು ಬೇಕೋ ಸಂಪತ್ತನ್ನು, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕಾಖ್ಯ ನವನವಜನಿತ ತಾಪತ್ರಯಗಳನ್ನು ಕಳೆದು ಎಲ್ಲ ಸರ್ವ ಸಂಪತ್ತನ್ನು ಕೊಡ್ತೇನೆ ಅಂತ ಹಯಗ್ರೀವರೂಪಿ ಪರಮಾತ್ಮ ಹೇಳ್ತಾ ಇದ್ದಾನೆ ಅನ್ನುವ ಆ ಹಯಗ್ರೀವರೂಪಿ ಪರಮಾತ್ಮ ಕುಳಿತ ಭಂಗಿಯನ್ನ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಸ್ತೋತ್ರ ಮಾಡುತ್ತಾರೆ. ಹೀಗೆ ಅನೇಕ ಅವರ ಗ್ರಂಥಗಳಲ್ಲಿ ಅವರ ಯುಕ್ತಿಗಳು, ಅವರ ಕಾವ್ಯದ ಪ್ರೌಢಿಮೆ, ಅವರ ಶಾಸ್ತ್ರ ಪ್ರಪಂಚಕ್ಕೆ ಕೊಡುಗೆ, ಅನೇಕ ಗುಂಡಕ್ರಿಯೆ ಅಂತ ಮಾಡಿದ್ದಾರೆ. ಅನೇಕ ಮತಗಳನ್ನು ಹಾಕಿ ಒರಳಲ್ಲಿ ರುಬ್ಬಿ ಚಟ್ನಿ ಹೇಗೆ ಮಾಡ್ತೀವೋ ಹಾಗೆ ಇತರ ಮತಗಳ ನಿರಾಕರಣೆಯನ್ನು ವಾದಿರಾಜರು ಮಾಡಿದ್ದಾರೆ. ಹೀಗೆ ಅದನ್ನೆಲ್ಲ ಅನೇಕ, ಅದರಲ್ಲಿ ರಾಮೇಶ್ವರದಲ್ಲಿ ಒಂದು ಎಲ್ಲ ಕಡೆ ಕಥೆ ಇರೋದೇನು? ರಾಮಚಂದ್ರ ಬ್ರಹ್ಮಹತ್ಯ, ರಾವಣ ಬ್ರಾಹ್ಮಣ ಅವನ ಹತ್ಯೆಯನ್ನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಶಿವಲಿಂಗದ ಪ್ರತಿಷ್ಠಾಪನೆಯನ್ನು ಮಾಡಿದ ಅಂತ ಎಲ್ಲರೂ ಕೂಡ ಅನೇಕ ಕಡೆಯಲ್ಲಿ ಅಲ್ಲಿ ಹೋದಾಗ ಪುಸ್ತಕ ಸಿಗ್ತದೆ, ಅದೇ ಕಥೆ ತಿಳ್ಕೊಂಡು ಬಿಟ್ಟಿರ್ತಾರೆ. ಖಂಡಿತವಾಗಿಯೂ ಇಲ್ಲ. ರುದ್ರದೇವರು ಬ್ರಹ್ಮದೇವರಿಗಿದ್ದ 5 ತಲೆಗಳು ಆ ಒಂದು ವೇದದ ಸ್ವರವನ್ನು ತಪ್ಪಾಗಿ ಹೇಳಿದಾಗ ಆ ತಲೆಯನ್ನು ರುದ್ರದೇವರು ಕಡಿತಾರೆ. ರುದ್ರದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು. ಆಗ ರಾಮಸೇತು ದರ್ಶನವನ್ನು ನಿರಂತರವಾಗಿ ರುದ್ರದೇವರು ಮಾಡಿದರೆ ಅವರಿಗೆ ಬ್ರಹ್ಮಹತ್ಯಾ ದೋಷ ಹೋಗಲಿ ಅಂತ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆ ಮಾಡಿದ್ದೇ ಹೊರತು ರಾಮನ ಬ್ರಹ್ಮಹತ್ಯಾ ದೋಷ ಪ್ರಾಯಶ್ಚಿತ್ತಕ್ಕೆ ಅಂತ ಅಪಾರ್ಥ ಕಥೆಗಳನ್ನು ತಿಳ್ಕೊಳ್ಬೇಡಿ ಅಂತ ಅಲ್ಲಿ ಆ ಗುಂಡಕ್ರಿಯೆ ಅನ್ನುವ ಅದ್ಭುತ ಕೃತಿಯಲ್ಲಿ ತಿಳಿಸ್ತಾರೆ. ಹೀಗೆ ಆ ವಾದಿರಾಜರ ಬಗ್ಗೆ ಮಾತನಾಡ್ತಾ ಹೊರಟ್ರೆ ಅಪಾರ ಇದೆ. ಹಾಗೆ ಕೊನೆಯದಾಗಿ ಭೀಮಸೇನ ದೇವರ ಒಂದು ಜಯಂತಿಯೂ ಕೂಡ ಇವತ್ತು. ಭೀಮಸೇನ ದೇವರು ಹೇಗಿದ್ರು ಅಂತಂದರೆ, ಭೀಮನು ಸರ್ವ ಜನಾರು ಮೋಹಿಸುವಂಥ ಕಾಮಿನಿ ರೂಪವ ತೊಟ್ಟನು. ವಾಯುಸ್ತುತಿಯಲ್ಲಿ ನಾವು ಸ್ತೋತ್ರ ಮಾಡ್ತೇವೆ, ಯಜ್ಞ ಸುಯಾಯ ಜೂಕೆ, ಆ ಇಡೀ ಯಜ್ಞದಲ್ಲಿ ಆಧ್ವರ್ಯವಂ ಯುದ್ಧಮುಖೆ ಪ್ರತಿಸ್ತ್ರ ಸ್ಥಾತ್ರಾ ಸುಮಿತ್ರ ತನಯೇನ ಸಾಕಂ. ಆ ಭೀಮಸೇನ ದೇವರು ಅವರನ್ನು ಸ್ತೋತ್ರ ಮಾಡುವ ಪ್ರಸಿದ್ಧ ಶ್ಲೋಕ ಆಗಲೇ ನಾನು ಹೇಳಿದೆ, ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ. ಆ ವಾಯುದೇವರಿಗೆ ಸಮನಾದವರು ಎರಡೂ ಪಕ್ಷದಲ್ಲಿಯೂ ಕೂಡ ಭಗವಂತನನ್ನು ಬಿಟ್ಟರೆ ಇರಲಿಲ್ಲ. ಸೇನಯೋರುಭಯೋರಪಿ ಪಾಂಡಿತ್ಯೇಚ್ಛ, ಅಪಾರವಾದ ಪಾಂಡಿತ್ಯ ಭೀಮಸೇನ ದೇವರದ್ದು. ಪಟುತ್ವೇಚ್ಛ, ಆ ಗಿಡಗಳನ್ನೇ ಎತ್ತಿ ಎಸಿತಾ ಇದ್ರಂತೆ. ಶೂರತ್ವೇಚ ಬಲೇಪಿಚ, ಅಂತಹ ಆ ಭೀಮಸೇನ ದೇವರ ಭಕ್ತಿಯೂ ಕೂಡ ಅಪಾರವಾಗಿರ್ತಕ್ಕಂತಹದ್ದು. ಕೃಷ್ಣನನ್ನು ಸದಾಕಾಲದಲ್ಲಿಯೂ ಕೂಡ ಧ್ಯಾನ ಮಾಡಿದವರು ಭೀಮಸೇನ ದೇವರು. ಆ ಭಿನ್ನೈಪೆ ನಿನಗಾನೆ ಭೀಮಸೇನ ಅಂತ ಅನೇಕ ಸ್ತೋತ್ರಗಳು ಭೀಮಸೇನ ದೇವರ ಕುರಿತಾದಂತಹದ್ದು ಕೂಡ. ಭೀಮನ ನೆನೆದರೆ ನಮಗೆ ಭಯವು ಒಂಚೂರೂ ಇಲ್ಲ ಅಂತ ಅಂಜಿಕಿನ್ಯಾತ ಕೈಯ ಆ ಸಜ್ಜನರೋಳು ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ ದಾಸರು. ಹಾಗೆ ಇಂದಿನ ದಿನ ಮಾಘ ಮಾಸವೇ ಒಂದು ಅದ್ಭುತ. ಶ್ರೀಮದ್ ಆಚಾರ್ಯರು ಬದರಿಕಾಶ್ರಮಕ್ಕೆ ತೆರಳಿದಂತಹ ಮಧ್ವ ನವಮಿಯ ಆಚರಣೆಯನ್ನು ನಾವು ಮಾಡ್ತೇವೆ. ಭೀಷ್ಮಾಷ್ಟಮಿ, ತಂದೆಗೋಸ್ಕರ ತನ್ನ ವಿವಾಹವನ್ನು ಕೂಡ ತ್ಯಾಗ ಮಾಡಿದ ಭೀಷ್ಮಾಚಾರ್ಯರು. ಅದಕ್ಕೆ ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ ಭೀಷ್ಮ ಅಂತ ಅವರನ್ನು ಕರೀತಾರೆ. ಅವರು ದೇವವ್ರತ ಅಂತಹ ಭೀಷ್ಮಾಷ್ಟಮಿ, ಅದೇ ರೀತಿಯಾಗಿ ಮಧ್ವ ನವಮಿ, ವಿಶೇಷವಾದಂತಹ ಆ ಒಂದು ನಿನ್ನೆ ದಿವಸ ಹರಿಯ ದಿನ ಏಕಾದಶಿ, ಇಂದಿನ ದ್ವಾದಶಿ ಮಾಘಶುದ್ಧ ದ್ವಾದಶಿ, 3 ವಿಶೇಷಗಳನ್ನು ಒಳಗೊಂಡಿರತಕ್ಕಂತಹದ್ದು. ಅಂತಹ ಆರಾಧನೆಯ ಅವತಾರದ ಜಯಂತಿಯ ಕಾಲ, ಪರ್ವಕಾಲ, ಆರಾಧನೆಯ ಪರ್ವಕಾಲ. ಇಂತಹ ಪರ್ವಕಾಲದಲ್ಲಿ ನಮ್ಮ ಎಲ್ಲ TMO ಸದಸ್ಯರು ಎಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾದ ಈ ಆರಾಧನೆ, ಜಯಂತಿಗಳು, ಆರಾಧನೆಗಳು ಎಲ್ಲ ಮರೆತು ಹೋಗ್ತವೆ. ಈ ರೀತಿಯಾದ ಮಕ್ಕಳನ್ನು ಕರ್ಕೊಂಡು ಬಂದು ತೋರಿಸಿದಾಗ ಮತ್ತೆ ಪುನಃ ಅದೆಲ್ಲ ಆಚರಣೆಗೆ ಬರಲಿಕ್ಕೆ ಸಾಧ್ಯ ಇರ್ತದೆ. ಹೀಗಾಗಿ ಇಂತಹ ಕಾರ್ಯಗಳನ್ನೇನು ಮಾಡ್ತಾ ಇದ್ದಾರೆ, ಇದು ಬಹಳ ಸ್ತುತ್ಯವಾದ ಕಾರ್ಯ. ಮಧ್ವನವಮಿ ಆಚರಣೆಯನ್ನು ಮಾಡ್ತಾರೆ. ಅನೇಕ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಆಗಾಗ ಹಮ್ಮಿಕೊಂಡು ನಿಜವಾಗಿಯೂ ಕೂಡ ಯುವಕರಲ್ಲಿ
ಈ ಒಂದು ವಿಷ್ಣು ಸಹಸ್ರನಾಮದ ಒಳ್ಳೆಯ ಆ ಪಾರಾಯಣದ ಕ್ರಮ, ಜೊತೆಗೆ ಗೋಪಿಗೀತ, ವಾಯುಸ್ತುತಿ ಇತ್ಯಾದಿಗಳ ಪಾರಾಯಣ, ಅದರಿಂದ ಪರಾಯಣರು ನಾವಾದರೆ ಭಗವಂತನು ಕೂಡ ನಮಗೆ ರಕ್ಷಕನಾಗ್ತಾನೆ. ಅಂತಹ ಆ ಭಗವಂತನ ಕಲಿಯುಗದೊಳು ಹರಿನಾಮವ ನೆನೆದರೆ, ವಿಷ್ಣು ಸಹಸ್ರನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು ಅಂತ ಭಗವಂತನ ನಾಮಸ್ಮರಣೆ ಕಲಿಯುಗದಲ್ಲಿ ವಿಶೇಷ. ಅಂತಹ ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾ, ಅನೇಕ ಯಾವುದಾದರೂ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳು ನಡೆದರೆ ಅಲ್ಲಿ ವಿಶೇಷವಾದ ತಮ್ಮ ಸೇವೆಯನ್ನು ಸ್ವಯಂ ಶಕ್ತಿಯಿಂದ ಅನೇಕ ಸುಧಾರಿಸೋದು ಅಂತ ಹೇಳ್ತಾರೆ. ಭಗವಂತ ಇಬ್ಬರನ್ನ ಕಂಡ್ರೆ ತುಂಬ ಇಷ್ಟಪಡ್ತಾನೆ. ಒಂದು ಸುಧಾ, ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಯಾರು ಆರಿಸಿಕೊಳ್ತಾರೋ ಅವರನ್ನು, ಸುಧಾ ಆರಿಸಿಕೊಂಡವರನ್ನು ದೇವರು ರಕ್ಷಣೆ ಮಾಡ್ತಾನೆ. ಇನ್ನೊಂದು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನು ಯಾರು ಸುಧಾರಿಸ್ತಾರೋ ಅವರನ್ನು ಇಷ್ಟಪಡ್ತಾನೆ. ಯಾಕೆಂತಂದರೆ ಅಂತಹ ಭಗವಂತನಿಗೆ ಎಲ್ಲ ದೈಹಿಕವಾದ, ಮಾನಸಿಕವಾದ, ವಾಚನಿಕವಾದ ಸೇವೆಯನ್ನು ನಮ್ಮ ಈ ಸಂಸ್ಥೆಯಿಂದ ನಡೀತಾ ಇದೆ. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ. ಇಂತಹ ಸೇವಾವಕಾಶವನ್ನು ಒದಗಿಸಿಕೊಟ್ಟ ನಮ್ಮ ಇಂದಿನ ಪರ್ಯಾಯ ಪೀಠಾಧೀಶ್ವರರಾದ ಶ್ರೀ ಶ್ರೀ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾದ ಕೃಷ್ಣ ಪೂಜಾ ಕೈಂಕರ್ಯದಲ್ಲಿ ನಿರತರಾಗಿದ್ದಾರೆ. ಅವರ ಕರಕಮಲ ಸಂಜಾತರಾದ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾದ ಪಾದರಸದಂತೆ ಬೆಳಗ್ಗೆ ಪ್ರಾತಃ ಕಾಲ 3:30ಯಿಂದ ರಾತ್ರಿ 11ರ ತನಕ ಎಡೆಬಿಡದ ಪೂಜಾ ಕೈಂಕರ್ಯ, ಪಾಠ, ಭಾಗವತ ಸಂದೇಶ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಆ ತಂದೆಗೆ ತಕ್ಕ ಮಗ ಅಂತ ಹೇಳ್ತೇವೆ. ಹಾಗೆ ನಮ್ಮ ಪರಮ ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಕ್ಕ ಶಿಷ್ಯರು ಅವರನ್ನು ಗೋವರ್ಧನೋದ್ಧಾರಿ ಕೃಷ್ಣನೇ ಒದಗಿಸಿಕೊಟ್ಟಿದ್ದಾನೆ. ನಿಜವಾಗಿಯೂ ಕೂಡ ಅದ್ಭುತವಾದ ಅವರ ಒಂದು ಮಾತುಗಾರಿಕೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಪ್ರವಚನದ ಶೈಲಿಯೂ ಕೂಡ ಅದ್ಭುತವಾಗಿದೆ. ಅಂತಹ ಇಬ್ಬರು ಗುರುಗಳ ಅನುಗ್ರಹ ನಮಗೆ, ಅವರೆಲ್ಲ ಉಪೇಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದಿದ್ದಾರೆ. ಇವತ್ತು ಉಡುಪಿ ಕ್ಷೇತ್ರದಲ್ಲಿ ವಿಶೇಷ ಆರಾಧನಾ ಮಹೋತ್ಸವ, ಅರ್ಘ್ಯಪಾದ್ಯಾದಿಗಳಲ್ಲಿ ಗುರುಗಳು ಕೊಡ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಅಂಗಸಂಸ್ಥೆಯಾದ ಗೋವರ್ಧನೋದ್ಧಾರಿ ಕೃಷ್ಣನ ಸನ್ನಿಧಾನದಲ್ಲಿ ಆ ಉಪೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ, ವಾದಿರಾಜ ಜಯಂತಿಯ ಆಚರಣೆ, ಭೀಮಸೇನ ದೇವರ ಜಯಂತಿಯ ಆಚರಣೆಯನ್ನು ಕೂಡ ಮಾಡಿದ ಈ ಎಲ್ಲ ಸೇವೆಯಿಂದ ಆ ಸಮಸ್ತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋವರ್ಧನೋದ್ಧಾರಿ ಶ್ರೀಕೃಷ್ಣ ನಮಗೆ ನಿಮಗೆಲ್ಲರಿಗೂ ಕೂಡ ಆಚಾರ್ಯರ ಶಾಸ್ತ್ರವನ್ನು ಓದುವ ಸದ್ಬುದ್ಧಿಯನ್ನು, ಭಗವಂತನ ನಾಮಸ್ಮರಣೆ ಮಾಡುವ ಆ ಬುದ್ಧಿಯನ್ನು, ಸಚ್ಚಾರಿತ್ರ್ಯವನ್ನು ಎಲ್ಲವನ್ನು ಕೂಡ ನಿರಂತರ ದಯಪಾಲಿಸಲಿ ಅಂತ ನಾವು ನೀವೆಲ್ಲ ದೇವರಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ 4 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. पूजा